ಈಗ ವಿದ್ಯಾರ್ಥಿಗಳೇ, ಏರಿಕೆ ಕ್ರಮ ಒಂದು ಇಳಿಕೆ ಕ್ರಮ, ಒಂದು ಯಾವುದು ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮ ಕೊಟ್ಟ ಇವು ಪರ್ಫೆಕ್ಟ್ ಆಗ್ಬೇಕು ನೀವು. ಯಾಕೆ ನಾವು ಹೆಚ್ಚಿಗೆ ಆಗ್ತೀವಿ ಅಂದ್ರೆ, ಟೀಚರ್ ಆದ್ರೆ ನಿಮ್ಗೆ ಉದಾಹರಣೆ ಆಗ್ತಿರ್ತಾರೆ, ಪೇರೆಂಟ್ಸ್ ಮನೆಯೊಳಗೆ ನಿಮಗೆ ಗಣಿತ ಹಾಕಿ ಚೆಕ್ ಮಾಡ್ತಿರ್ತಾರೆ. ಅದಕ್ಕೆ ನನ್ನ ಫೋನ್ ಬಂದವು, ಸರ್ ನೀವು ಒಂದು ನಾಲ್ಕು ಉದಾಹರಣೆಗಳನ್ನು ಹಾಕಿದ್ರಿ ಅಂದ್ರೆ ಸೇಮ ನಮ್ಮ ಹುಡುಗರು ಮಾಡ್ತಾರೋ ಇಲ್ಲೋ ನಾವು ಚೆಕ್ ಮಾಡ್ಕೋತೀವಿ. ನಾವು ಒಂದು ಸ್ವಲ್ಪ ಪಾಲಕರಿಗೆ ನೀವು ಹೆಚ್ಚು ಉದಾಹರಣೆಗಳನ್ನು ಹಾಕಿರಿ, ನಮ್ಮ ಹುಡುಗರು ಹಿಂದಿನ ಮಾದರಿ ಮಾಡಿದ್ದು ಮುಂದಿನ ಮಾದರಿ ಮಾಡ್ತಾರೋ ಇಲ್ಲೋ ಅಂತ ತಿಳ್ಕೊಂಡು ನನ್ನ ಫೋನ್ ಬಂದವ. ಅದಕ್ಕೆ ನಾ ಏನು ಮಾಡ್ಲಿಕ್ಕೆ ನಾನು ಸ್ವಲ್ಪ ಎಕ್ಸಾಂಪಲ್ಗಳನ್ನು ಹೆಚ್ಚು ಹಾಕ್ಲಿಕ್ಕೆ ಬಂದು ಅಂದರೆ ಮುಂದಿನ ಅಭ್ಯಾಸಕ್ಕೆ ನೀವು ಹೋಗ್ಬೋದು. ಅಭ್ಯಾಸ ಹೆಚ್ಚಿಗೆ ಇರೋದ್ರಿಂದ ಹೆಚ್ಚಿಗೆ ಮಾಡೋದ್ರಿಂದ ಅಭ್ಯಾಸ ರಿವಿಷನ್ ಆಗ್ತದೆ. ಆಮೇಲೆ ಇವೆಲ್ಲ ಏನು ಯೂಟ್ಯೂಬ್ ವಿಡಿಯೋಗಳು ಹೊಸ ಮಾಡ್ಲಿಕ್ಕತ್ತಂತ. ಈಗೆಲ್ಲ ಏನಾಗ್ಯದ, ಇಲ್ಲೇ ಮಗ್ಗಲ್ಕೆಲ್ಲ ಕನ್ಸ್ಟ್ರಕ್ಷನ್ ನಡೆದವ, ಬಿಲ್ಡಿಂಗ್ ಕಾಂಕ್ರೀಟ್ ಹಾಕೋದು ಎಲ್ಲ ನಡೆದದ. ಆ ಸೌಂಡಕ್ಕಾಗಿ ನಾನು ರಾತ್ರಿನೇ ವಿಡಿಯೋ ಮಾಡ್ತಿರೋದು. ಸ್ವಲ್ಪ ಕಡಿಮೆ ಆಗ್ಲಿಕ್ಕತ್ತವ, ಕಡಿಮೆ ಹಾಕಿರ್ತೇನೆ ವಿಡಿಯೋಗಳು, ಯಾಕಂದ್ರೆ ರಾತ್ರಿ ಬೆಳೆ ತನಕ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ನಾನು ಸ್ವಲ್ಪ ಹಾಕಿರ್ತೇನೆ, ಮುಂದೆ ಅದು ಕನ್ಸ್ಟ್ರಕ್ಷನ್ ಮುಗಿದಿಂದ ಮತ್ತೆ ನಿಮಗೆ ಫಾಸ್ಟಾಗಿ ವಿಡಿಯೋಗಳನ್ನು ಮಾಡಿ ಹಾಕ್ತದೆ. ಈಗ ನೀವೆಲ್ಲರೂ ಲಕ್ಷ ಕೊಟ್ಟು ನೋಡ್ರಿ, ಮಾಡಿರಿ. ಈಗೆಲ್ಲ ನಾನು ತಿಳಿಸ್ತಾನೆ. ಎಲ್ಲರ ಬೋರ್ಡ್ ಕಡೆ ನೋಡಿ, ಛೇದಗಳು ಸಮನಾಗಿದ್ದಾಗ ಮೊದಲ ಏರಿಕೆ ಕ್ರಮ ಅಂದರೆ ಏನು ಅನ್ನೋದು ಅರ್ಥ ಮಾಡ್ಕೋಬೇಕು. ಮೊದಲ ನೋಡ್ರಲೆ 14, 11, ಆಮೇಲೆ 9, 11 ತಿಳಿಸ್ತದೆ ನಿಮಗೆ, 12, 11, ಆಮೇಲೆ 5, 11. ಯಾವಾಗಲಾದರೂ ಛೇದಕ್ಕಿಂತಲೂ ಅಂಶ ಯಾವುದು ದೊಡ್ಡದಿರ್ತದಲ್ಲ ಅದು ದೊಡ್ಡ ಭಿನ್ನರಾಶಿ. ಏನು? ಛೇದಕ್ಕಿಂತಲೂ ಅಂಶ ಯಾವುದು ದೊಡ್ಡದಿರ್ತದಲ್ಲ ಅದು ದೊಡ್ಡ ಭಿನ್ನರಾಶಿ. ಛೇದಗಳು ಸಮನಾಗಿದ್ದಾಗ ಅಂಶದಲ್ಲಿ ದೊಡ್ಡ ಸಂಖ್ಯೆ ದೊಡ್ಡ ಭಿನ್ನರಾಶಿ, ಚಿಕ್ಕ ಸಂಖ್ಯೆ ಚಿಕ್ಕ ಭಿನ್ನರಾಶಿ. ಅದನ್ನು ನೀವು ತಲೆ ಒಳಗೆ ಇಟ್ಕೋಬೇಕು. ಒಂದು ವೇಳೆ ನಿಮ್ಗೆ ಅದು ಸೂತ್ರ ನೆನಪಿದ್ದಿದ್ದಿಲ್ಲ ಅಂದ್ರೆ ಇವುಗಳನ್ನು ನೀವು ದಶಮಾಂಶದಾಗ ಮಾಡಿ ನೀವು ಇಡ್ಬೋದು. ಈಗ ನೋಡಿ, ಈಗ ಛೇದಗಳು ಸಮನಾಗಿದ್ದಾಗ ಅಂಶದಲ್ಲಿ ದೊಡ್ಡ ಸಂಖ್ಯೆ ದೊಡ್ಡ ಭಿನ್ನರಾಶಿ. ಏರಿಕೆ ಕ್ರಮ ಬರೋಬ್ಬರಿ. ಏರಿಕೆ ಕ್ರಮ ಬರೋಬ್ಬರಿ ಸೂತ್ರ ಏನು? ಏರಿಕೆ ಕ್ರಮ ಬರೋಬ್ಬರಿ ಚಿಕ್ಕದಿಂದ ಮೊದಲು ಚಿಕ್ಕದು, ಆಮೇಲೆ ಬರ್ತಾ ಏನದ ದೊಡ್ಡದು ಬರ್ಕೋತ ಹೋಗ್ಬೇಕು. ಅತಿ ಲಾಸ್ಟ್ ದೊಡ್ಡ ಅಂಕಿ ಲಾಸ್ಟಿಗೆ ಬರಿಬೇಕು, ಚಿಕ್ಕದು ದೊಡ್ಡದು. ತಿಳಿತಲ್ಲ? ಈಗ ನೀವು ಇನ್ನೊಂದು ಹೇಳ್ಬೋದು, ನಿಮಗೆ ಒಂದೇ ದಶಮಾಂಶದಾಗೆ ಮಾಡ್ಬೋದು ನೀವು. ಈಗ ಇದ್ರದ್ದು ನೋಡ್ರೆ 11 ಒಂದಲೇ 11, 11 ಒಂದಲೇ 11, ಹೌದಾ? ಈಗ ನೋಡಿ, ಇದು 9 ಏನಾಗ್ಯದ ಸಾಣದದ, ಆಮೇಲೆ ಏನಾಗ್ತದ 0.1 11 8 88. ನೋಡ್ರಿ, ಇದು 1 ಆಯ್ತು, ಇದು 0. ಇದು ಏನಾಯ್ತು? 1 ಆಯ್ತು. ಇದು 0.8 ಆಯ್ತು. ನೋಡ್ರಿ, ಒಂದೇ ಅಂಕಿ ಮೇಲೆ ತಿಳಿಸ್ಲಿಕ್ಕತ್ನ. ಈಗ ನೋಡ್ರಿ, 11 ಒಂದಲೇ 11 ಇದು ಪೂರ್ಣ ಸಂಖ್ಯೆ ಆಯ್ತು. ಯಾಕಂದ್ರೆ ಅಂಶಕ್ಕಿಂತಲೂ ಛೇದಕ್ಕಿಂತಲೂ ಅಂಶ ದೊಡ್ಡದಿತ್ತ ಪೂರ್ಣ ಸಂಖ್ಯೆ ಬರ್ತದೆ. 11 ಒಂದಲೇ 1.0 ಮಾಡಿಬಿಡಿ ಬರೀ. ಆಮೇಲೆ 11 0. ಯಾಕಂದ್ರೆ 9 11 ಏನದ ದೊಡ್ಡದದ, 9 ಸಣ್ಣದದ, 0.90 ಆಗ್ತದ. 11 8 88. ಈಗ ನೋಡಿ, ಈಗ 12 ಒಂದಲೇ 12 1 ಉಳಿತು. ನೋಡಿ, ಈಗ 2 ಇವು ಏನದು 2 ಸೇಮ್ ಅದು. ಅವಾಗ ನೀವೇನು ಮಾಡಬೇಕು? ಒಂದು ಅಂಕಿಯನ್ನು ಹೆಚ್ಚು ಮಾಡ್ಕೋಬೇಕು. ಅದು ಮಾಡಿ ತೋರಿಸ್ಬಿಡ್ತೀನಿ, ಮಾಡು. ಯಾಕಂದ್ರೆ ಅದು ತಿಳಿದೇ ಬಿಡಲಿ ನಿಮಗೆ. 14 ಭಾಗಿಲೆ 11, 11 ಒಂದಲೇ 11, 3 ಒಂದು 0 ತೊಳಿಗೆ ಬರ್ತದ. ಈಗ ಬಿಂದು ಕೊಡ್ರಿ, 4 ಈಗ ಏನು ತೊಗೊಂಡ್ರಿ 3 ಉಳಿತು. ಆಮೇಲೆ ಈಗ ಒಂದು 0 ಕೊಟ್ಟ, 11 2 22, ಆಮೇಲೆ 8 ಉಳಿತು. ಈಗ ಇನ್ನೊಂದು 0 ಕೊಡ್ರಿ, 11 7 77, 11 7 77, ಏನು ಉಳಿತು? 3 ಉಳಿತು. ಇದು 1. ಆಮೇಲೆ ಎರಡನೇದು 9 ಅದು ಗುರುತಾಯ್ತು ನಿಮಗೆ. ಏನಾಯ್ತು? ಎರಡನೇದು 0.8, ಇನ್ನೊಂದು 0 ತಗೋರಿ. ಬೇಕಂದ್ರೆ
ಈಗ ನೋಡ್ರಿ 12ಕ್ಕೆ 11ಕ್ಕೆ ಭಾಗಿಸ್ರಿ. ಯಾಕಂದ್ರೆ ಇದು ಒಂದು ಸ್ವಲ್ಪ 11 ಒಂದಲೇ 11 ಒಂದು ಉಳಿತು ಪೂಜೆ ಬಿಂದು. ಈಗ 0 ಕೊಟ್ರಿ ಸಣ್ಣದಾತು. ಯಾಕಂದ್ರೆ ಭಾಗ ಹೋಗ್ಲಿಲ್ಲ, ಒಂದು 0 ತೊಗೊಂಡ್ರೆ 11 9 99. ಈಗ ಎಷ್ಟು ಆಗ್ತಿದ್ದು 1.09 ಆತು. ಇದು ಎಷ್ಟಾಗ್ಯದ 1.27 ಆಗ್ಯದ. ಯಾವ್ದು ದೊಡ್ಡದು ಯಾವ ಸಣ್ಣದು ನಿಮ್ಗೆ ಗೊತ್ತಾತು. ಈಗ ನೋಡಿ 5ಕ್ಕೆ ಮತ್ತು 11ಕ್ಕೆ 5ಕ್ಕೆ ಮತ್ತು 11ಕ್ಕೆ ಭಾಗಿಸ್ರಿ. 0 ಬಿಂದು ಪೂಜೆ 11 4 44 ಒಂದು ಉಳಿತು. ಆಮೇಲೆ ಒಂದು ಪೂಜೆ ಬಂತು, ಭಾಗ ಹೋಗೋದಲ್ಲ 0. ಇಷ್ಟೇ ಸಾಕು. ಅವುಗಳನ್ನು ದಶಮಾಂಶಕ್ಕೆ ಇಟ್ಕೊಂಡ್ಬಿಡ್ರಿ. ಇದ್ರದ್ದು ಎಷ್ಟು ಬಂದದ, ಇದ್ರದ್ದು ಎಷ್ಟು ಬಂದದ 1.27 ಬಂದದ. 14 11 ಎಷ್ಟು ಬಂದದ 1.27 ಬಂದದ. ಆಮೇಲೆ 9 11 ಎಷ್ಟು ಬಂದದ, ಸುಮ್ಮನೆ ಇನ್ನೊಂದ್ಸಲ ಹಚ್ಚೋನು ಎಷ್ಟು ಬಂದದ 9 11 0.80. 2 ಸ್ಥಾನ ಮಾಡ್ಕೋಬೇಕಾಗ್ತದೆ ನೀವು. ಆಮೇಲೆ 12 11 ಎಷ್ಟು ಬಂದದ 12 11 1.09. ಆಮೇಲೆ 5 11 ಎಷ್ಟು ಬಂದದ 0.40. ಈಗೆಲ್ಲ ದಶಮಾಂಶಗಳನ್ನು ತೆಗೆದು ಬಿಡ್ರಿ. 127, ಆಮೇಲೆ 80, ಇದರದ್ದು 109, ಅದರದ್ದು 40. ನೋಡಿ ಈಗ ನಿಮಗೆ ತಿಳಿತದೆ. ಛೇದಗಳು ಸಮನಾಗಿದ್ದಾಗ ಅಂಶದಲ್ಲಿ ದೊಡ್ಡ ಸಂಖ್ಯೆ ದೊಡ್ಡ ಭಿನ್ನರಾಶಿ ಆಯ್ತು. ಅದ ಅರ್ಥ ಆಗ್ತಿಲ್ಲ ಈಗ. ಆಮೇಲೆ ನೋಡ್ರಿ ಅತಿ ಸಣ್ಣ ಅಂಕಿ, ಇದು ಸಣ್ಣ ಅಂಕಿ ಸಣ್ಣ ಭಿನ್ನರಾಶಿ ಆಯ್ತು. ತೋರಿಸೋ ಸಂಬಂಧ ಆಕೈತಿ. ಆನ್ಸರ್ ಇಸ್ ಈಕ್ವಲ್ ಟು ಏರಿಕೆ ಕ್ರಮ ಬರೋಬ್ಬರಿ ಹೆಂಗೆ ಹಚ್ಚಬೇಕು. ಅತಿ ಸಣ್ಣ ಅಂಕಿ ಯಾವುದು, ಇದು 5 11. ಅತಿ ಸಣ್ಣ ಅಂಕಿ ಮೂಲ 5 11. ಈ ಕಡೆ ದೊಡ್ಡದಿರ್ತದ, ನೆನಪಿರ್ಲಿ. 40ಕ್ಕಿಂತಲೂ ದೊಡ್ಡ ಅಂಕಿ ಯಾವುದು 80 9 11. ಇದು ಏರಿಕೆ ಕ್ರಮದಾಗ ಬಂತು. ಆಮೇಲೆ ಈ ಅಂಕಿ ಮುಗಿತು. ಅದಕ್ಕಿಂತ ಸ್ವಲ್ಪ ದೊಡ್ಡ ಅಂಕಿ 12 11. 12 11. ಅದಕ್ಕಿಂತಲೂ ದೊಡ್ಡ ಅಂಕಿ 14 11. ನೋಡಿ ಏರಿಕೆ ಕ್ರಮ. ಆನ್ಸರ್ ಹೆಂಗೆ ಹಚ್ಚೋದು ಅನ್ನೋದು ನಿಮ್ಗೆ ಇವು ದಶಮಾಂಶ ಲೆಕ್ಕನೂ ಕಲಿಬೇಕು ನೀವು. ಇದು ಭಾಳ ಇಂಪಾರ್ಟೆಂಟ್. ನಿಮಗೆ ಸೂತ್ರ ಜರ್ ಬರಲಿಲ್ಲ ಅಂದ್ರೆ ಅಂದಾಜ ಮೇಲೆ ದಶಮಾಂಶ ಮಾಡಿ ನೀವು ಹಚ್ಬೋದು. ಈಗ ನೀವು ದಶಮಾಂಶ ಮಾಡೋದು ನೋಡಿರಿ. ಈಗ ನಾ ಅಡಗಿಸ್ತೇನೆ ಶಿಸ್ತು. ಮುಂದಿನ ಲೆಕ್ಕ ಮಾಡ್ರಿ. ಟೈಮ್ ಕೊಟ್ಟ ಶಿಸ್ತು ಕಾಣಿಸ್ಬೇಕಾಗ್ತದೆ. ಅವು ಅಂಕಿಗಳು ಕಾಣಿಸ್ತಾವೆ ನಿಮ್ಮ ಕ್ಲಾಸ್ ನಡೆದಾಗ. ಈಗ ನಾವು ಅಳಗಿಸಿರ್ತೀವಿ. ಮುಂದಿನ ಲೆಕ್ಕ ಮಾಡ್ಲಿಕ್ಕೆ ಟೈಮ್ ಕೊಡ್ರಿ. ಕೊಟ್ಟದೀಗ ಮಾಡ್ರಿ. ಮಾಡೋದಾಯ್ತಾ? ಎಲ್ಲರೂ ವಿಡಿಯೋ ಆನ್ ಮಾಡ್ರಿ. ಆಮೇಲೆ ಇನ್ನೊಂದು, ನೀವು ಯಾರಾದರೂ ಗಣಿತಗಳನ್ನು ಇದನ್ನು ನೋಡ್ತಿದ್ದೀರಿ ಅಂದ್ರೆ ಇವು ಯೂಟ್ಯೂಬ್ ವಿಡಿಯೋಗಳು ಚಂದಂಗೆ ನೋಟ್ಬುಕ್ ಅದ ಬರ್ಕೋರಿ. ನಿಮಗೆಲ್ಲ ಅಭ್ಯಾಸ ಚಂದಂಗೆ ತಿಳಿತದೆ. ಸರಿಯಾಗಿ ನೋಡ್ಕೊರಿ, ಅದನ್ನು ಮಾಡಿ. ಅಲ್ಲೇ ಅಂಶ ಛೇದ ಬೇರೆ ಇದ್ದಾಗ ನಾವು ಹೆಂಗೆ ಮಾಡ್ಬೇಕು ಅನ್ನೋದು ಅತಿ ಇಂಪಾರ್ಟೆಂಟ್ ಅದ. ಅದನ್ನು ನೋಡ್ರಿ ನೀವು ಎಷ್ಟು ಭಾರಿ ಅದ ಅದು ತಿಳಿಸ್ತೀವಿ ಅಂತ ಹೇಳುತ್ತೆ. ನಾನು ಚೆಂದಂಗೆ ಬಿಡಿಸೋದ ವಿಡಿಯೋ ಆನ್ ಮಾಡಿ. ಹಾಂ, ಎಲ್ಲರೂ ನೋಡ್ರಿ. 7 20 7 20 3 4 ಆಮೇಲೆ 8 15, ಆಮೇಲೆ 11 30. ಈಗ ಅತಿ ಸರಳ ಲೆಕ್ಕ. ಇವುಗಳ ಲಸ ಎಷ್ಟಾಗ್ತದ ಅದನ್ನು ತಿಳ್ಕೊಬೇಕು ನೀವು. ಅದರ ಲಸ ಎಷ್ಟು, ಇದೊಂದು ಪದ್ಧತಿ ಬೇರೆ ನಾ ಕಲಿಸೋದು. ಈಗೆಲ್ಲ ಮಾಮೂಲಿಯಾಗಿ ನಿಮ್ಮ ಜನರಲ್ ಆಗಿ ಶಾಲೆಯೊಳಗೆ ಹಿಂಗೆ ಕಲಿಸಿರ್ತಾರ. ಒಂದೇ ಒಂದು ಲಸ ತೆಗೆದು ಬಿಡ್ತೀರಿ. ಈಗ ನೋಡಿ 30 ಮಗ್ಗಿ ನೀವು ಬರ್ಕೋತ. ಅತಿ ದೊಡ್ಡ ಅಂಕಿ ಯಾವ್ದು ಇದ್ರಾಗ 30 ಅದ. 30 ಹೊರಗೆ ಇಡ್ರಿ. 30ಗೆ ಇದು ಹೋತು. ಆಮೇಲೆ ಇದು ಹೋಗಲಿಲ್ಲ, ಇದು ಹೋಗಲಿಲ್ಲ. 32 60 ನೋಡ್ರಿ. ಈಗ ಚೆಕ್ ಮಾಡ್ರಿ. 20 ಹೋತ್, 4 ಹೋತ್, 15 ಹೋತ್, 30 ಹೋತ್. ಎಲ್ಲದಕ್ಕೂ ನೀವು ಏನು ಮಾಡಬೇಕು, 60 ಲಸ ಇಟ್ಟು ಬಿಡ್ಬೇಕು. ನೋಡ್ರಿ, ಇದೊಂದು ಸರಳ ಮೆಥಡ್. ಇದು 60, ಇದು 60,
ಇದು 60, ಇದು 60. ಆಮೇಲೆ ಈಗ 23 3 7 21 ನೋಡ್ರಿ. 4 15 15 3 15 4 4 8 32 32 11 22. ಇಳಿಕೆ ಕ್ರಮ ಬರೋಬರಿ. ಇಳಿಕೆ ಅಂದ್ರೆ ಅತಿ ದೊಡ್ಡ ಅಂಕಿ. ಅಂದ್ರೆ ದೊಡ್ಡ ಅಂಕಿ ಯಾವುದು? ಈಗ ನೀವು ನೋಡ್ರಿ, ಛೇದಗಳು ಸಮನಾಗಿದ್ದಾಗ ಅಂತ ನೀವು ತಿಳ್ಕೊಂಡಿದ್ದೀರಿ. ಈಗ ನಾವು ಛೇದಗಳು ಸಮನಾಗಿ ಮಾಡಿದ್ದೀವಿ. ಛೇದಗಳು ಸಮನಾಗಿದ್ದಾಗ ಅಂಶದಲ್ಲಿ ದೊಡ್ಡ ಸಂಖ್ಯೆ ದೊಡ್ಡ ಭಿನ್ನ ರಾಶಿ. ಯಾಕಂದ್ರೆ ಏನದದು ಇಳಿಕೆ ಕ್ರಮದಾಗದ. ಇಳಿಕೆ ಕ್ರಮ ಬರೋಬರಿ. ಇಳಿಕೆ ಕ್ರಮ ಬರೋಬರಿ. ದೊಡ್ಡದಿಂದ ಮೊದಲು ದೊಡ್ಡದು, ಆಮೇಲೆ ಚಿಕ್ಕದು. ಈಗ ಹಿಂಗಿದ್ದಾಗ ಏನ್ ಮಾಡ್ಬೇಕು? ಅಂಶ ಛೇದ ಜರ್ ಒಂದ್ ವೇಳೆ ಬೇರೆ ಬೇರೆ ಬಂದು ಅಂದ್ರೆ ನೀವು ಚೆಕ್ ಮಾಡ್ಬೇಕಾಗ್ತದೆ. ಹೆಂಗಂದ್ರೆ ಈಗ ಸದ್ಯ ಇಲ್ಲಿ ನೀವು ಏನ್ ಮಾಡಿದ್ರಿ, ಛೇದಗಳು ಸಮನಾಗಿ ಮಾಡ್ಕೊಂಡ್ರಿ. ಲಸ ತೆಗೆದ್ರೆ ಛೇದಗಳು ಸಮನಾಗಿ ಆಗ್ತಾವ. ಈ ಛೇದ ಲಸ ಎಷ್ಟು ಬಂದದ? 60 ಬಂದದ. ಈ 20ಕ್ಕೆ 60ಕ್ಕೆ ಬಾಗಿಸಿದ್ರೆ ಎಷ್ಟು ಬರ್ತದ? 3 ಬರ್ತದ. 3 7 ಎಷ್ಟು? 21. 4 15 15 3 45. 15 4 4 8 32. 32 2 11 22. ಈಗ ಸದ್ಯ ನಿಮಗೆ ರೂಲ್ಸ್ ಏನು? ದೊಡ್ಡ ಭಿನ್ನ ರಾಶಿ ಬೇಕು. ಅಂಶ ಛೇದಗಳು ಸಮನಾಗಿದ್ದಾಗ ಅಂಶದಲ್ಲಿ ದೊಡ್ಡ ಸಂಖ್ಯೆ ದೊಡ್ಡ ಭಿನ್ನ ರಾಶಿ. ಇದರ ಮೂಲ 3 4 ಅಂಶ ನೋಡ್ರಿ. ಇದೊಂದು ರೀತಿ. ಇದಕ್ಕಿಂತಲೂ ಸ್ವಲ್ಪ ಅಂಕಿ ದೊಡ್ಡದು ಯಾವ್ದು? ಇದು 8 15 ಅಂಶ. ಇದಕ್ಕಿಂತಲೂ ಸ್ವಲ್ಪ ಅಂಕಿ ದೊಡ್ಡದು ನೋಡ್ರಿ 11 30 ಅಂಶ. ನೋಡ್ರಿ 21 7 20 ಅಂಶ. ಈ ರೀತಿಯನ್ನು ಮಾಡ್ಬೋದು. ಆಮೇಲೆ ಇದನ್ನೇ ಇನ್ನೊಂದು ರೀತಿ ಒಳಗೆ ನೀವು ಮಾಡೋದು ನಾ ತೋರಿಸ್ಕೊಂಡು, ಯಾಕಂದ್ರೆ ಭಾಳ ಕೇರ್ಫುಲಿ ನೋಡ್ಕೋಬೇಕು. ಹಿಂಗಿದ್ದಾಗ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಅದನ್ನು ನಾ ತೋರಿಸ್ತೀನಿ. ಈಗ ನೋಡಿ, ಲಕ್ಷ್ಯ ಕೊಟ್ಟು ನೋಡ್ರಿ. ಇದು ಈ ರೀತಿ ಮೇಲೆ ಒಂದು ಏರಿಕೆ ಕ್ರಮ ಇಳಿಕೆ ಕ್ರಮ ಕಲ್ತ್ರಿ. ಏನು ಛೇದಗಳು ಸಮನಾಗಿ ಮಾಡಿಕೊಂಡು ನೀವು ಇದನ್ನ ಇಳಿಕೆ ಕ್ರಮ ಬರೆದ್ರಿ. ಇದು ನಿಮಗೆ ತಿಳಿಲಿಲ್ಲ. ಅಂಶಗಳು ಛೇದಗಳು ಸಮನಾಗಿದ್ದಾಗ ಅಂಶದಲ್ಲಿ ದೊಡ್ಡ ಸಂಖ್ಯೆನೇ ದೊಡ್ಡ ಭಿನ್ನ ರಾಶಿ, ಚಿಕ್ಕ ಸಂಖ್ಯೆನೇ ಚಿಕ್ಕ ಭಿನ್ನ ರಾಶಿ. ಇದನ್ನು ನೀವು ಮರ್ತೀರಿ. ಅವಾಗ ಏನು ಮಾಡಬೇಕು? ಇನ್ನೊಂದು ರೀತಿ ಒಳಗೆ ತೋರಿಸ್ತಾನೆ. 7ಕ್ಕೆ 20 ಬಾಗಿಸ್ರಿ. ಇದಂತೂ 100% ಕರೆಕ್ಟ್. ನಾವು ಒಂದು ಬಿಂದು ಕೊಟ್ಟರೆ ಒಂದು ಸೊನ್ನೆ ತಗೋರಿ. 23 60 10 ಉಳಿತು. ಒಂದು ಸೊನ್ನೆ ತಗೋರಿ. 25 100. ಈಗ ನಿಮಗೆ ತೋರಿಸ್ತೀನಿ ಎಷ್ಟು ಬಂದದ. ಈಗ ಅದು 0.35 ಇದಕ್ಕೆ ಹಚ್ಕೋರಿ. ಇಲ್ಲಿ ಹಚ್ಕೋರಿ 0.35. ಇದರ ಸರ್ತ್ ಹಚ್ಕೋರಿ. ಇರಲಿ, ಇನ್ನೊಂದ್ಸಲ ಹಚ್ಚಲ್ಲೇನು? ಬೇಡ, ತಿಳಿತಲ್ಲ. 0.35 ಇದರದ್ದು ಹಚ್ಕೊಂಡ್ರಿ. ಇದರದ್ದು 0.35 ಹಚ್ಕೊಂಡ್ರಿ. 3 4 ಅಂಶ ಅಂದ್ರೆ 0.75 ನೋಡಿ. 15 8 ಅಂಶ. 8ಕ್ಕೆ 15ಕ್ಕೆ ಬಾಗಿಸ್ರಿ. 8 ಬಾಗಿಲೆ 15 0.0 15 5 75. 5 ಉಳಿತು. ಒಂದು ಸೊನ್ನೆ ತೋರಿ. 15 3 45. ಎರಡೇ ಸಾಕ ನಿಮಗೆ. 0.53 ಇಡ್ರಿ. ಇದ್ರದ್ದು ಇಟ್ರಿ. ಇದೆಲ್ಲ ಈ ಭಿನ್ನ ರಾಶಿ ಸಂಬಂಧಪಟ್ಟದ್ದು. ಇದು ಯಾಕಂದ್ರೆ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಮತ್ತು ಸರ್ ಹಿಂಗೆ ಇಟ್ರು ಅಂತ ತಿಳ್ಕೊಂಡು ಅದು ಬೇಡ. ಮತ್ತು ಕಿರಿಕಿರಿ ಬೇಡ. ಇದು ಉತ್ತರ ಅಂತೂ ಫೈನಲ್ ಆಗ್ಯದ. ನನಗೆ ಲೇಟ್ ಆಗಲಿ. ಇದು ಉತ್ತರ ಅಂತೂ ಫೈನಲ್ ಆಯ್ತು. ಆನ್ಸರ್ ಈಸ್ ಈಕ್ವಲ್ ಟು ಇದು ಆಗ್ಯದ. ಉತ್ತರ ಬಂದದ. ಆನ್ಸರ್ ಈಸ್ ಈಕ್ವಲ್ ಟು ಮುಗಿತು. ಯಾಕಂದ್ರೆ ನೀವು ಮತ್ತೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸಣ್ಣ ಮಕ್ಕಳು ಅರ್ಥ ತಪ್ಪು ಮಾಡ್ಕೋಬಾರ್ದು. 7 20 ಅಂಶ, 3 4 ಅಂಶ, ಆಮೇಲೆ 8 15 ಅಂಶ, ಆಮೇಲೆ 11 30 ಅಂಶ,
ಹಾಂ, ಯಾಕೆ ನಾನು ನಿಮ್ಗೆ ಹೇಳಿದಂದ್ರೆ ಈ ಇದು ಹಿಂಗೆ ಈಕ್ವಲ್ ತೋರಿಸ್ತದ. ಆಮೇಲೆ 7 20 ಎಷ್ಟು ಬಂದದ? 0.35 ಬಂದದ. ಇದು 0.75. ಇದು 8ಕ್ಕೆ 15 ಬಯಸಿದ್ರೆ 0.53. 11ಕ್ಕೆ ಇದಕ್ಕೆ ಬಾಗಿಸಿದ್ರೆ ಎಷ್ಟು ಬಂದದ? 20. ಹಾಂ, 7 20 7ಕ್ಕೆ 20ಕ್ಕೆ ಎಲ್ಲಿ ಹತ್ತದ? 7 20 3 4 ಹೌದು, ತಪ್ಪಾವ. 7ಕ್ಕೆ 20ಕ್ಕೆ ಬಾಗಿಸಿದ್ದು 0.35 ಕರೆಕ್ಟ್. ಇದು 3 0.75 ಕರೆಕ್ಟ್. 15 5 75 80ಕ್ಕೆ ಇದಕ್ಕೆ 0.53. 11ಕ್ಕೆ ಮತ್ತು 30ಕ್ಕೆ ಬಾಗಿಸ್ಬೇಕೀಗ ನೀವು. ನಾ ಬಾಗಿಸಿಲ್ಲ ಅದನ್ನು. ಹೌದು, ಮತ್ತು 11ಕ್ಕೆ ಮತ್ತು 30ಕ್ಕೆ 0. ಆಮೇಲೆ 1 0 ತೋರಿ. 30 3 33 90 ಎಷ್ಟು ಉಳಿತು? 9 1 2 11 36 180. ಇದ್ರದ್ದು ಎಷ್ಟು ಬಂತು? 0.36 ಬಂತು. ದಶಮಾಂಶ ತೆಗೀರಿ. 35 ಆಯ್ತು. ಆಮೇಲೆ ಇದು 75 ಆಯ್ತು. ಇದು 53 ಆಯ್ತು. ಆಮೇಲೆ ಇದು 36 ಆಯ್ತು. ಈಗ ನೀವು ಭಿನ್ನರಾಶಿ ಪ್ರಕಾರ ದೊಡ್ಡ ಅಂಕ ಯಾವುದು? 3 4 ಫಸ್ಟ್ ಇದು 1ನೇದು ಬಂದದ. ಇದಕ್ಕಿಂತ ಸ್ವಲ್ಪ ದೊಡ್ಡ ಅಂಕ ಯಾವ್ದು ನೋಡ್ರಿ? ಇದು 2ನೇ ಸ್ಥಾನ 8 15 ಬಂದದ. ಇನ್ನು ಇದಕ್ಕಿಂತ ಒಂದು ಸ್ವಲ್ಪ ಅಂಕಿ ಯಾವುದು ದೊಡ್ಡದಾಗ್ತದೆ ನೋಡ್ರಿ? 36 ದೊಡ್ಡದು, 35 ದೊಡ್ಡದು, ಇದು ದೊಡ್ಡದು. ಇದು 3ನೇ ಸ್ಥಾನದಾಗದ ಇಲ್ಲ ನೋಡ್ರಿ? 11 30. ಇದು 4ನೇ ಸ್ಥಾನದಾಗದ ಇಲ್ಲ ನೋಡ್ರಿ? 7 20. ಹಿಂಗೆ ಗಣಿತಗಳನ್ನ ದಶಮಾಂಶ ಮಾಡಿ ಈಗ ನೀವು ಇದು ಮತ್ತೊಂದು ರೀತಿ ಒಳಗೆ ಕಲ್ತ್ರಿ. ಈ ಗಣಿತಗಳನ್ನ ನೀವು ಹೆಂಗ ಮಾಡಿದ್ರು ಒಟ್ಟು ಜೋಶಿ ಸರ್ ಕೋಚಿಂಗ್ ಹುಡುಗರು ಎಲ್ಲ ಗಣಿತ ಮಾಡ್ತಾವ ಅನ್ನೋದು ತಲೆಯಾಗ ಬರ್ಬೇಕು. ಒಂದು ಛೇದಗಳು ಸಮನಾಗಿದ್ದಾಗ, ಒಂದು ದಶಮಾಂಶದಾಗ, ಒಂದು ಶೇಕಡಾದಾಗ ಮಾಡ್ಬೋದು. ಯಾಕಂದ್ರೆ ನೇರವಾಗಿ ಶೇಕಡಾಗೆ ಭಾಗ ಹೋಗ್ತಕ್ಕಂಥ ಸಂಖ್ಯೆಗಳು 1 2 ಇವೆರಡು ಹೋಗುದಿಲ್ಲ. ಈಗ ನೋಡಿ 25 5 7 35 ಬಂದದಿಲ್ಲ ನೋಡ್ರಿ. ಆಮೇಲೆ 4 25 100ಕ್ಕೆ 25 100ಕ್ಕೆ 4ರಲ್ಲಿ ಭಾಗಿಸಿದ್ರೆ 25 25 3 75 ಬಂದದಿಲ್ಲ ನೋಡ್ರಿ. ಆಮೇಲೆ ಈಗಿದು ಅಂದಾಜ್ ಮೇಲೆ ಹೋಗ್ತದೆ. 100ಕ್ಕೆ ಭಾಗಿಸಿದ್ರೆ ಏನಾಗ್ತದ? 15 6 8 6 48. ಸ್ವಲ್ಪ ಅಂದಾಜ್ ಮೇಲೆ ತೋರಿಸ್ತದ. ಹಂಗೂ ಮಾಡ್ಬೋದು. ಈ ಗಣಿತಗಳನ್ನ ನೀವು ಎಷ್ಟು ಬೇಕಾದಷ್ಟು ರೀತಿಯಿಂದ ಅಪ್ರಾಕ್ಸಿಮೇಟ್ ಆನ್ಸರ್ ಮೇಲೂ ನೀವು ಏರಿಕೆ ಕ್ರಮ ಇಳಿಕೆ ಕ್ರಮ ಹಾಕ್ಬೋದು. ಈಗ ನಿಮಗೆ ಏರಿಕೆ ಕ್ರಮ ಇಳಿಕೆ ಕ್ರಮ ಎಲ್ಲ ತಿಳಿದಾವ. ಭಾಳ ಹೆಚ್ಚು ಮಾದರಿಗಳನ್ನ ಕೊಡೋದಿಲ್ಲ. ಯಾಕಂದ್ರೆ ಮುಂದೆ ನಿಮಗೆ ದೊಡ್ಡ ಭಿನ್ನರಾಶಿ ಯಾವುದು, ಚಿಕ್ಕ ಭಿನ್ನರಾಶಿ ಯಾವುದು, ಈ ಭಿನ್ನರಾಶಿ ಅನುಕ್ರಮ ನಂಬರ್ ಭಾಳ ಇಂಪಾರ್ಟೆಂಟ್ ಅದ. ಭಾಳ ಅಂದ್ರೆ ಭಾಳ ಕೇರ್ಫುಲ್ಲಾಗಿ ಅನುಕ್ರಮ ನಂಬರ್ ನೋಡ್ಕೊಂಡು ಬಿಟ್ರಿ ಅಂದ್ರೆ ನೀವು ಸರಳೀಕರಣಗಳನ್ನು ಪೂರ್ತಿ ಬಾಯ್ದಿಂದ ಬಿಡಿಸ್ತೀರಿ. ಯಾವುದು ಭಿನ್ನರಾಶಿ ಲೆಕ್ಕಗಳನ್ನು ಮಾಡಲಾರ್ದ ಗುಣಾಕಾರ ಮಾಡೋದಿರ್ತದೆ, ಕಳೆದು ಬಾಯಿಲೇನೆ ಇರ್ತದೆ. ಅದಕ್ಕೆ ಈ ಅನುಕ್ರಮ ನಂಬರ್ ಬಗ್ಗೆ ನೀವೆಲ್ಲರೂ ವಿದ್ಯಾರ್ಥಿಗಳು ಕಾಳಜಿಪೂರ್ವಕ ನೋಡಿಕೊಂಡು ಫೇರ್ದಾಗ ಬರ್ಕೋರಿ. ಥ್ಯಾಂಕ್ ಯು. ಬಾಯ್.